ತುಂಬಾ ಟೇಸ್ಟಿಯಾಗಿರುವ ಹೆಲ್ದಿ ಹಲಸಿನ ಹಣ್ಣಿನ ದೋಸೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ, ಬೆಳಗಿನ ತಿಂಡಿಗೂ ಆಗುತ್ತೆ, ಮಕ್ಕಳಿಗೆ ಸ್ನಾಕ್ಸ್ ಕೂಡ ಆಗುತ್ತೆ. ಹಲಸಿನ ಹಣ್ಣಿನ ದೋಸೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಮಿಕ್ಸಿ ಜಾರ್ ತಗೊಂತಾ ಇದ್ದೀನಿ. ಇವಾಗ ಹಲಸಿನ ಹಣ್ಣಿನ ತೊಳೆಯನ್ನ ಹಾಕೊಂತಾ ಇದ್ದೀನಿ. ಸ್ವಲ್ಪ ಹಲಸಿನ ಹಣ್ಣಿನ ತೊಳೆಗಳನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲನ ಹಾಕೊಂತಾ ಇದ್ದೀನಿ. ಇವಾಗ ಸ್ವಲ್ಪ 3 ಏಲಕ್ಕಿನ ಹಾಕೊಂತಾ ಇದ್ದೀನಿ. ಸಿಪ್ಪೆ ತೆಗೆದು ಏಲಕ್ಕಿ ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ನೆನೆಸಿಟ್ಟ ಅಕ್ಕಿಯನ್ನ ಹಾಕೊಂತಾ ಇದ್ದೀನಿ. ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಬರೋಣ. ನುಣ್ಣಗೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಬಂದಾಗಿದೆ. ಇವಾಗ ಇದನ್ನ ಒಂದು ಪಾತ್ರೆಗೆ ಇವಾಗ ಹಾಕೊಳ್ಳೋಣ. ರುಬ್ಬಿರೋ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿಣ, ಚಿಟಿಕೆ ಸೋಡಾ ಹಾಕೊಂತ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಅನ್ನ ಮುಚ್ಚಿಬಿಟ್ಟು ನೆನೆಯಕ್ಕೆ ಬಿಡ್ತಾ ಇದ್ದೀನಿ ನಾನು. ರಾತ್ರಿ ದೋಸೆ ಹಿಟ್ಟನ್ನ ನೆನೆ ಇಟ್ಟಿದೆ. ಇವಾಗ ಈ ರೀತಿ ಆಗಿದೆ. ಇವಾಗ ಇದನ್ನ ದೋಸೆಯನ್ನ ಹಾಕೊಳ್ಳೋಣ. ಇವಾಗ ದೋಸೆ ಹಂಚನ್ನ ಒಲೆ ಮೇಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ನಾವು ಮಾಮೂಲಿ ದೋಸೆ ಯಾವ ರೀತಿ ಹಾಕ್ತೇವೋ ಅದೇ ರೀತಿ ದೋಸೆಯನ್ನ ನಾನು ಹಾಕೊಂತಾ ಇದ್ದೀನಿ. ದೋಸೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಅನ್ನ ಮುಚ್ಚುತ್ತಾ ಇದ್ದೀನಿ. ಇವಾಗ ದೋಸೆ ಬೇಯ್ತಾ ಬಂದಿದೆ ನೋಡಿ, ಯಾವ ರೀತಿ ಹಳದಿ ಬಣ್ಣ ಆಗಿದೆ. ಇವಾಗ ಇದನ್ನ ನಿಧಾನವಾಗಿ ತಿರುಗಿ ಹಾಕೊಳ್ಳೋಣ. ಬ್ರೌನ್ ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ. ಈ ರೀತಿ ದೋಸೆ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ದೋಸೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಸ್ನಾಕ್ಸಿಗೂ ಕೂಡ ನೀವು ಈ ರೀತಿ ದೋಸೆನ ಮಾಡಿ ಇಟ್ಕೊಡ್ಬೋದು. ತುಪ್ಪ ಹಾಕೊಂಡು ತಿನ್ಬೋದು, ಸಿಹಿ ಇರುತ್ತೆ. ನೀವು ಬೇಕು ಅಂದ್ರೆ ಬೆಲ್ಲನ ಆಡ್ ಮಾಡಿ, ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಸಾಫ್ಟ್ ಆಗಿ ಮೆತ್ತಗೆ ಬ್ರೆಡ್ ತರ ಇರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ದೋಸೆ ರೆಸಿಪಿನ ಟ್ರೈ ಮಾಡಿ ನೋಡಿ. ನೀವು ಬೇಕು ಅಂದ್ರೆ ಈ ರೀತಿ ದೊಡ್ಡ ದೋಸೆನಾರು ಹಾಕೋಬಹುದು, ಇಲ್ಲ ಬೇಡ ಅಂದ್ರೆ ಪುಟ್ಟದಾಗಿ ಬ್ರೆಡ್ ದೋಸೆ ತರನಾರು ನೀವು ಹಾಕೊಡ್ಬೋದು. ಅದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಚಿಕ್ಕದಾಗಿದ್ರೆ ಮಕ್ಳಿಗೆ ತಿನ್ನಕ್ಕೆ ಇಷ್ಟ ಆಗುತ್ತೆ. ನೀವು ಬೇಕಂದ್ರೆ ಈ ರೀತಿನಾರು ನೀವು ಟ್ರೈ ಮಾಡಬಹುದು. ಹಾಗೆ ನಾನು ಹಲಸಿನ ಹಣ್ಣಿನ ಗಾರ್ಗಿ ಅಂತಾರೆ, ಕೆಳಗಡೆ ಹೆಣ್ಮಣ್ಕ ಅಂತಾರೆ, ಆ ರೆಸಿಪಿನೂ ಕೂಡ ಹಾಕಿದ್ದೀನಿ. ಗೋಧಿ ಹಿಟ್ಟು ಹಾಕಿ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೋಬಹುದು. ಟೇಸ್ಟ್ ಕೂಡ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ವಾರದವರೆಗೂ ಕೂಡ ಇಟ್ಕೊಂಡು ತಿನ್ನಬಹುದು ಹಲಸಿನ ಹಣ್ಣಿನ ಗಾರ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರುಚಿಕರವಾದ ಹೆಲ್ದಿ ಆಗಿರುವ ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಹಲಸಿನ ಹಣ್ಣಿನ ದೋಸೆ ಮಾಡೋದು ಹೇಗೆ ಅನ್ನೋದು ತೋರಿಸಿ ಕೊಟ್ಟಿದ್ದೇನೆ. ಮಕ್ಕಳ ಸ್ನಾಕ್ಸಿಗೆ ಆಗುತ್ತೆ, ನಮಗೂ ಕೂಡ ಮನೇಲಿ ತಿನ್ನಕ್ಕಾಗುತ್ತೆ. ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಹಲಸಿನ ಹಣ್ಣಿನ ದೋಸೆ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.